ಈ ಹಿಂದಿನ ವಿಡಿಯೋದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಲಕ್ಕಿ ಚಾರ್ಮ್ ಕೃಣಾಲ್ ಪಾಂಡ್ಯ ಅವರ ಬಗ್ಗೆ ಮಾಹಿತಿ ನೀಡಿದ್ದೆ. ಈ ವಿಡಿಯೋದಲ್ಲಿ ಆರ್ಸಿಬಿ ತಂಡದ ಮತ್ತೊಬ್ಬ ಲಕ್ಕಿ ಮ್ಯಾನ್ ಬಗ್ಗೆ ನೋಡೋಣ. ಅವರು ಬೇರಾರೂ ಅಲ್ಲ, ಟೀಮ್ಗೆ ಜೋಶ್ ತಂದುಕೊಡುವ ಆಸ್ಟ್ರೇಲಿಯಾದ ಸ್ಟಾರ್ ವೇಗದ ಬೌಲರ್ ಜೋಶ್ ಹೇಜಲ್ವುಡ್. ಈ ವ್ಯಕ್ತಿ ಫೈನಲ್ ಪಂದ್ಯದಲ್ಲಿ ಕಣಕ್ಕಿಳಿದ್ರೆ ಆ ಟೀಮ್ಗೆ ಅದೃಷ್ಟ, ಗೆಲುವು ಕಟ್ಟಿಟ್ಟ ಬುತ್ತಿ ಅನ್ನೋ ಮಾತಿದೆ. ಈ ಮಾತು ಈ ಬಾರಿಯ ಆರ್ಸಿಬಿ ಫೈನಲ್ ಮ್ಯಾಚ್ನಲ್ಲೂ ಕೂಡ ಸಾಬೀತಾಗಿದೆ. ತಮ್ಮ ಉತ್ತಮ ಬೌಲಿಂಗ್ ಲಯ ಮತ್ತು ಅದೃಷ್ಟದ ಬಲದಿಂದ ಜೋಶ್ ಹೇಜಲ್ವುಡ್ ಈವರೆಗೆ ತಮ್ಮ ವೃತ್ತಿ ಜೀವನದಲ್ಲಿ ಆಡಿದ ಎಲ್ಲ ಪ್ರಮುಖ 10 ಫೈನಲ್ ಪಂದ್ಯಗಳಲ್ಲೂ ಚಾಂಪಿಯನ್ ಆಗಿದ್ದು ದಾಖಲೆ ಬರೆದಿದ್ದಾರೆ. ಹಾಗಿದ್ರೆ ಈವರೆಗೂ ಜೋಶ್ ಹೇಜಲ್ವುಡ್ ಗೆದ್ದ ಐತಿಹಾಸಿಕ ಫೈನಲ್ ಪಂದ್ಯಗಳು ಯಾವುದು ಅನ್ನೋದನ್ನು ನೋಡೋದಾದ್ರೆ 2010ರಲ್ಲಿ ಅಂಡರ್-19 ವಿಶ್ವಕಪ್ ಚಾಂಪಿಯನ್, 2012ರಲ್ಲಿ ಚಾಂಪಿಯನ್ಸ್ ಲೀಗ್ T20 ಸಿಡ್ನಿ ಸಿಕ್ಸರ್ಸ್, 2015ರಲ್ಲಿ ಆಸ್ಟ್ರೇಲಿಯಾ ಐಸಿಸಿ ಏಕದಿನ ವಿಶ್ವಕಪ್ ಅನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಇನ್ನು 2020ರಲ್ಲಿ ಸಿಡ್ನಿ ಸಿಕ್ಸರ್ಸ್ ಬಿಗ್ ಬ್ಯಾಶ್ ಲೀಗ್ T20 ಫೈನಲ್ ಅನ್ನ ಗೆದ್ದಿದ್ದಾರೆ. 2021 ಐಪಿಎಲ್ ಚಾಂಪಿಯನ್ ಚೆನ್ನೈ ಸೂಪರ್ ಕಿಂಗ್ಸ್ ಪರ ಆಡಿದ್ರು. 2021ರಲ್ಲಿ ಆಸ್ಟ್ರೇಲಿಯಾ ಐಸಿಸಿ T20 ವಿಶ್ವಕಪ್ ಗೆದ್ದಿದ್ದಾರೆ. 2023ರಲ್ಲಿ ಆಸ್ಟ್ರೇಲಿಯಾ ಐಸಿಸಿ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಅನ್ನು ಪಡೆದಿದ್ದಾರೆ. 2023ರಲ್ಲಿ ಆಸ್ಟ್ರೇಲಿಯಾ ಐಸಿಸಿ ಏಕದಿನ ವಿಶ್ವಕಪ್ ಅನ್ನು ತಮ್ಮದಾಗಿಸಿಕೊಂಡಿದ್ದಾರೆ. 2025ರಲ್ಲಿ ಐಪಿಎಲ್ ಚಾಂಪಿಯನ್ ಆರ್ಸಿಬಿ ಅನ್ನ ಪ್ರತಿನಿಧಿಸಿದ್ರು. ಪ್ರಸಕ್ತ 2026ರಲ್ಲೂ ಕೂಡ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ. ಕಳೆದ ವರ್ಷ ಮತ್ತು ಈ ವರ್ಷ ಐಪಿಎಲ್ ಫೈನಲ್ನಲ್ಲಿ ಆರ್ಸಿಬಿ ತಂಡವನ್ನು ಚಾಂಪಿಯನ್ ಪಟ್ಟಕ್ಕೇರಿಸುವಲ್ಲಿ ಹೇಜಲ್ವುಡ್ ಪ್ರಮುಖ ಪಾತ್ರ ವಹಿಸಿದ್ರು. ಈ ಬಾರಿ 13 ಪಂದ್ಯವಾಡಿದ ಹೇಜಲ್ವುಡ್ 15 ವಿಕೆಟ್ ಅನ್ನು ಪಡ್ಕೊಂಡಿದ್ರು. ದೆಹಲಿ ವಿರುದ್ಧ ಏಪ್ರಿಲ್ 27ರಂದು ನಡೆದ ಲೀಗ್ ಪಂದ್ಯದಲ್ಲಿ 3.3 ಓವರ್ನಲ್ಲಿ 12 ರನ್ ನೀಡಿ 4 ಪ್ರಮುಖ ವಿಕೆಟ್ಗಳನ್ನು ಕಬಳಿಸಿ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡಿದ್ರು.